ನಮಸ್ತೆ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿಯ ಗದ್ಯ ಭಾಗ ಮೊದಲನೇ ಪಾಠ ಕನ್ನಡ ಮೌಲ್ವಿ ಗುರೂರು ರಾಮಸ್ವಾಮಿ ಅಯ್ಯಂಗಾರ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಕೃತಿಕಾರರ ಪರಿಚಯದಿಂದ, ಆಮೇಲೆ ಅಭ್ಯಾಸದಲ್ಲಿ ಒಂದು ವಾಕ್ಯದಲ್ಲಿ 3-4 ವಾಕ್ಯ, ಅದಾದ ಮೇಲೆ 8-10 ವಾಕ್ಯ, ಆಮೇಲೆ ಸಂದರ್ಭ ಸಹಿತ ಉತ್ತರಿಸಿ. ಇದಾದಮೇಲೆ ನೋಡಿ, ಇದಿಷ್ಟು ಆದಮೇಲೆ ಭಾಷಾ ಚಟುವಟಿಕೆಗೆ ಬರೋದಾದರೆ ಇವೆಲ್ಲ ಆದೇಶ ಸಂಧಿ ಸಮಾಸಗಳು ನಿಮ್ಗೆ ಗೊತ್ತೇ ಇರುತ್ತದೆ. ನೆಕ್ಸ್ಟು ಭಾಷಾ ಚಟುವಟಿಕೆಯಲ್ಲಿ ಬರೋದಾದರೆ ಆಗಮ ಸಂಧಿ ಮತ್ತು ಆದೇಶ ಸಂಧಿ ಎಂದರೇನು ನಿಮ್ಗೆ ಈಗಲೇ ತಿಳಿದಿರುತ್ತೆ. ತಿಳಿದಿಲ್ಲ ಅಂದರೆ ನಾನು ಲಿಂಕ್ ಹಾಕಿರ್ತೀನಿ ನೋಡಿ. ಅದಾದಮೇಲೆ ಕೊಟ್ಟಿರೋ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಸ್ವಂತ ವಾಕ್ಯ, ಆಮೇಲೆ ಕೊಟ್ಟಿರೋ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ, ಮತ್ತು ಕನ್ನಡ ಗಾದೆಗಳು. ಕನ್ನಡದ ಮೌಲ್ವಿ ಗುರೂರು ರಾಮಸ್ವಾಮಿ ಅಯ್ಯಂಗಾರ್. ಲೇಖಕರ ಪರಿಚಯ ಅಥವಾ ಕವಿ ಪರಿಚಯ ಅಂತಲೂ ಆಗುತ್ತೆ. ಸೊ ಇವರ ಹೆಸರು ಗುರೂರು ರಾಮಸ್ವಾಮಿ ಅಯ್ಯಂಗಾರ್. ಇವರ ಜನನ ಕ್ರಿಶ 1904, ಸ್ಥಳ ಹಾಸನ ಜಿಲ್ಲೆಯ ಗುರೂರು. ಹಾಗೆ ಇವರ ತಂದೆಯ ಹೆಸರು ಶ್ರೀನಿವಾಸ ಅಯ್ಯಂಗಾರ್, ತಾಯಿಯ ಹೆಸರು ಲಕ್ಷ್ಮಮ್ಮ. ಇವರ ಕೃತಿಗಳು ಗರುಡಗಂಬದ ದಾಸಯ್ಯ, ಮೆರವಣಿಗೆ, ಪುನರ್ಜನ್ಮ, ನಮ್ಮ ಊರಿನ ರಸಿಕರು, ಪ್ರವಾಸ ಕಥನ, ಅಮೆರಿಕದಲ್ಲಿ ಗುರೂರು, ಆಯ್ಕೆ, ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು, ಮರಣ 1991. ಪದಗಳ ಅರ್ಥ: ಅನಿರ್ವಚನೀಯ, ಮಾತಿನಲ್ಲಿ ವರ್ಣಿಸಲು ಸಾಧ್ಯವಾಗದ, ಉದ್ದಾತ ಅಂದರೆ ಉನ್ನತ. ಮೌಲ್ವಿ ಅಂದರೆ ಮುಸ್ಲಿಂ ಗುರು ಅಂತ, ಹಾಗೆ ರಸಹೀನ ಅಂದರೆ ಸತ್ವಹೀನ ಅಂತ. ಅಭ್ಯಾಸದಲ್ಲಿ ನೋಡೋದಾದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೌಲ್ವಿ ಹಿಡಿದಿದ್ದ ಕನ್ನಡದ ಪುಸ್ತಕ ಯಾವುದು? ಮೌಲ್ವಿ ಹಿಡಿದಿದ್ದ ಕನ್ನಡದ ಪುಸ್ತಕದ ಕುಮಾರವ್ಯಾಸ ಭಾರತ. ಯಕ್ಷಗಾನದ ಪಾತ್ರಧಾರಿ ಸಾಹೇಬನು ಏನೆಂದು ಹೆಸರಾಗಿದ್ದನು? ಯಕ್ಷಗಾನದ ಪಾತ್ರಧಾರಿ ಸಾಹೇಬನು ಹುಸೇನ್ ಕೃಷ್ಣ ಎಂದು ಹೆಸರಾಗಿದ್ದನು. ಕನ್ನಡ ಮೌಲ್ವಿಯ ವೃತ್ತಿ ಯಾವುದು? ಕನ್ನಡ ಮೌಲ್ವಿಯ ವೃತ್ತಿ ಪ್ರೈಮರಿ ಶಾಲಾ ಉಪಾಧ್ಯಾಯರು. ಡಿವಿಜಿಯವರು ಯಾವ ಕೃತಿ ಮೌಲ್ವಿಯ ಬಾಯಿಗೆ ಪೂರ್ತಿ ಬರುತ್ತಿತ್ತು? ಡಿವಿಜಿಯವರ ಉಮರನ ಬಸಗೆ ಎಂಬ ಕೃತಿಯು ಮೌಲ್ವಿಯ ಬಾಯಿಗೆ ಪೂರ್ತಿ ಬರುತ್ತಿತ್ತು. ಆ ವಿಭಾಗ ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ಉತ್ತರಿಸಿ. ಕನ್ನಡ ಮೌಲ್ವಿಯ ವೇಷಭೂಷಣ ಹೇಗಿತ್ತು? ಕನ್ನಡ ಮೌಲ್ವಿಯವರು ಸುಮಾರು 55ರಿಂದ 58 ವರ್ಷ ವಯಸ್ಸಿನವರಾಗಿದ್ದರು. ಅಜಾನುಭಾವವಾಗಿದ್ದರು. ನೋಡಲು ಕೆಂಪಾಗಿದ್ದು, ವಿಶಾಲವಾದ ಹಣೆ, ಗಂಭೀರವಾದ ಮುಖ ಹಾಗೂ ತೀಕ್ಷ್ಣವಾದ ಕಣ್ಣಿನ ದೃಷ್ಟಿಯನ್ನು ಹೊಂದಿದರು ಮತ್ತು ಬಿಳಿಯಾದ ಉದ್ದನೆಯ ಗಡ್ಡವನ್ನು ಹೊಂದಿದ್ದು, ಇಸ್ತ್ರಿ ಮಾಡಿದ ಬಿಳಿಯ ಕೋಟನ್ನು ಧರಿಸಿದರು. ಒಟ್ಟಾರೆಯಾಗಿ ನೋಡುವವರಿಗೆ ಮರ್ಯಾದಸ್ಥ, ಸದೃಢಸ್ಥ ಎಂಬಂತೆ ಕಾಣುತ್ತಿದ್ದರು. ಮೌಲ್ವಿಯ ವಿದ್ಯಾಭ್ಯಾಸ ಹೇಗಾಯಿತು? ಮೌಲ್ವಿಯವರು 3ನೇ ತರಗತಿಯವರೆಗೆ ಕನ್ನಡವನ್ನು ಕಲಿತರು. ಆದರೆ ಉರ್ದುವನ್ನು ಕಲಿಯಲು ಮೌಲ್ವಿಯ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ಆಗ ಮೌಲ್ವಿಯವರ ತಂದೆಯ ದೂರದ ಊರಿನ ಉರ್ದು ಶಾಲೆಯ ಶಿಕ್ಷಕರನ್ನು ವಾರದಲ್ಲಿ 2 ದಿನ ಶನಿವಾರ ಹಾಗೂ ಭಾನುವಾರ ಮನೆಗೆ ಬಂದು ಉರ್ದು ಕಲಿಸಲು ನೇಮಿಸಿದರು. ಈ ರೀತಿಯಾಗಿ ಮೌಲ್ವಿಯವರ ವಿದ್ಯಾಭ್ಯಾಸ ಆಯಿತು. ಹುಸೇನ್ ಕೃಷ್ಣನ ಅಭಿನಯದ ಬಗ್ಗೆ ತಿಳಿಸಿ. ಹುಸೇನ್ ಕೃಷ್ಣನು ರಂಗಸ್ಥಳದ ಮೇಲೆ ಬಂದು ನಿಂತು ಅಭಿನಯಿಸಲು ಆರಂಭಿಸಿದರೆ ವೈದಿಕ ಮನೆತನದ ವೃದ್ಧ ಸ್ತ್ರೀಯರೆಲ್ಲ ಮೈ ಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿಯುತ್ತಿದ್ದರು. ಈ ರೀತಿಯಾಗಿ ಹುಸೇನ್ ಕೃಷ್ಣ ಮುಸಲ್ಮಾನನಾಗಿದ್ದರೂ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸುತ್ತಿದ್ದನು. ಸಂದರ್ಭ ಸಹಿತ ಸಾರಸ್ಯವನ್ನು ವಿವರಿಸಿ. ನಿಮಗೆ ಕನ್ನಡ ಬರುತ್ತದೆಯೇ? ಪ್ರಸ್ತುತ ವಾಕ್ಯವನ್ನು ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಬರೆದಿರುವ ಕನ್ನಡ ಮೌಲ್ವಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಗುರೂರವರು ಒಮ್ಮೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಕುಮಾರವ್ಯಾಸ ಭಾರತವನ್ನು ಹಿಡಿದಿರುವ ಮುಸ್ಲಿಂ ವ್ಯಕ್ತಿಯನ್ನು ನೋಡುತ್ತಾರೆ. ಆ ವ್ಯಕ್ತಿಯು ನೋಡಲು ಗಂಭೀರವಾಗಿ ಸದೃಢನಂತೆ ಕಾಣುತ್ತಾನೆ. ಹೀಗಾದರೂ ಮಾಡಿ ಅವರನ್ನು ಮಾತನಾಡಿಸಬೇಕೆಂದು ಗುರೂರು ಅವರಿಗೆ ಅನಿಸುತ್ತದೆ. ಈ ಸಂದರ್ಭದಲ್ಲಿ ಮೇಲಿನಂತೆ ಕೇಳುತ್ತಾ ಗುರೂರು ಅವರು ಮೌಲ್ವಿಯೊಂದಿಗೆ ಮಾತಿಗಿಳಿಯುತ್ತಾರೆ. ನಾನು ಕಲಿತದ್ದು ಉರ್ದು, ಕಲಿಸಿದ್ದು ಕನ್ನಡ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಿ ಅಂದರೆ ಗುರೂರು ಅವರು ಮೌಲ್ವಿಯವರಿಗೆ ನೀವು ಕನ್ನಡ ಉಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದ್ದೀರೋ ಅಥವಾ ಉರ್ದು ಉಪಾಧ್ಯಾಯ ಎಂದಾಗ ಮೌಲ್ವಿಯವರು ಕನ್ನಡ ಉಪಾಧ್ಯಾಯರಾಗಿ ಎಂದು ಹೇಳುತ್ತಾರೆ. ಆಗ ಗುರೂರವರು ಹಾಗಾದರೆ ನಿಮಗೆ ಉರ್ದು ಬರುವುದಿಲ್ಲವೇ ಎಂದು ಕೇಳಿದ ಸಂದರ್ಭದಲ್ಲಿ ಮೌಲ್ವಿಯವರು ಈ ಮೇಲಿನ ಮಾತನ್ನು ಹೇಳುತ್ತಾರೆ: ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಗುರೂರು ರಾಮಸ್ವಾಮಿಯವರು ಅಯ್ಯಂಗಾರ್ ಅವರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಿ ಎಂದರೆ
ಗುರೂರು ಅವರು ಮೌಲ್ವಿ ಅವರನ್ನು ಕುರಿತು ನೀವು ತುಂಬ ಚೆನ್ನಾಗಿ ಮಾತನಾಡುತ್ತೀರಾ, ಹಾಗೆಯೇ ನೀವು ಕನ್ನಡ ಪಾಠವನ್ನು ಚೆನ್ನಾಗಿ ಮಾಡುತ್ತೀರಿ ಎಂದು ಕೇಳಿದಾಗ ಮೌಲ್ವಿ ಅವರು ಈ ಮೇಲಿನಂತೆ ಹೇಳುತ್ತಾರೆ. ಅವರು ನಿಮ್ಮದೆದುರಿಗೆ ಬಂದರೆ ಏನು ಮಾಡುತ್ತೀರಾ? ಪ್ರಸ್ತುತ ವಾಕ್ಯವನ್ನು ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಮೌಲ್ವಿ ಅವರು ಅವರನ್ನು ಕುರಿತು ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ ಎಂದರು. ಆಗ ಗುರೂರು ಅವರು, ನೀವು ಗುರೂರು ಅವರನ್ನು ಭೇಟಿ ಮಾಡಿದ್ದೀರಿ ಎಂದಾಗ ಆಗ ಮೌಲ್ವಿ ಅವರು, ನನಗೆ ಇದುವರೆಗೂ ಅಂತಹ ಅವಕಾಶ ಸಿಕ್ಕಿಲ್ಲ ಎನ್ನುತ್ತಾರೆ. ಈ ಸಂದರ್ಭದಲ್ಲಿ ಗುರೂರು ಅವರು ಈ ಮೇಲಿನ ಮಾತನ್ನು ಹೇಳುತ್ತಾರೆ. 5. ನಾನೇ ಆ ಪ್ರಾಣಿ. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಗುರೂರು ಅವರು ಮೌಲ್ವಿಯವರನ್ನು ಕುರಿತು, ಗುರೂರು ಅವರು ಈಗ ನಿಮ್ಮದೆದುರಿಗೆ ಬಂದರೆ ಏನು ಮಾಡುತ್ತೀರಿ ಎಂದು ಕೇಳಿದಾಗ ಸಾಹೇಬರು, ನಾನು ಅವರನ್ನು ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಈ ಸಂದರ್ಭದಲ್ಲಿ ಗುರೂರು ಅವರು ಮೇಲಿನಂತೆ ಹೇಳುತ್ತಾರೆ. ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಗುರೂರು ಹಾಗೂ ಮೌಲ್ವಿಯ ನಡುವೆ ನಡೆದ ಸಂಭಾಷಣೆಯನ್ನು ಸಂಕ್ಷೇಪಿಸಿ ಬರೆಯಿರಿ. ಗುರೂರು ಅವರು ಒಮ್ಮೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಕುಮಾರವ್ಯಾಸ ಭಾರತ ಹಿಡಿದಿರುವ ಮುಸ್ಲಿಂ ವ್ಯಕ್ತಿಯನ್ನು ನೋಡುತ್ತಾರೆ. ಆ ವ್ಯಕ್ತಿಯು ನೋಡಲು ಗಂಭೀರವಾಗಿ ಸದ್ಗುಣಸ್ಥನಂತೆ ಕಾಣಿಸುತ್ತಿದ್ದರು. ಹೇಗಾದರೂ ಮಾಡಿ ಅವರನ್ನು ಮಾತನಾಡಿಸಬೇಕೆಂದು ಗುರೂರು ಅವರಿಗೆ ಅನಿಸುತ್ತದೆ. ಆಗ ಗುರೂರು ಅವರು ಸಾಹೇಬರಿಗೆ, ನಿಮಗೆ ಕನ್ನಡ ಬರುತ್ತದೆಯೇ ಎಂದು ಕೇಳುತ್ತಾರೆ. ಆಗ ಸಾಹೇಬರು, ನನಗೆ ಕನ್ನಡ ಬರುತ್ತದೆ. ನಾನು ನಿನ್ನೆ ತಾನೇ ಪ್ರೈಮರಿ ಶಾಲೆಯ ಉಪಾಧ್ಯಾಯ ವೃತ್ತಿಯಿಂದ ನಿವೃತ್ತನಾದೆ ಎಂದರು. ಆಗ ಲೇಖಕರು ಕನ್ನಡ ಉಪಾಧ್ಯಾಯರಾಗಿಯೋ ಅಥವಾ ಉರ್ದು ಉಪಾಧ್ಯಾಯರಾಗಿಯೋ ಎಂದು ಕೇಳುತ್ತಾರೆ. ಆಗ ಸಾಹೇಬರು, ನಾನು ಕಲಿತದ್ದು ಉರ್ದು, ಆದರೂ ಕನ್ನಡವನ್ನು ಕಲಿಸುತ್ತಿದ್ದೇನೆ ಎಂದು ಹೇಳುತ್ತಾರೆ. ಮತ್ತು ಲೇಖಕರು, ನಿಮಗೆ ಕುಮಾರವ್ಯಾಸ ಭಾರತ ಒಪ್ಪುತ್ತಿದೆಯೇ ಎಂದಾಗ ಸಾಹೇಬರು, ಇದು ಧರ್ಮದ ಕಥೆ, ಮಾನವರಾದ ನಾವು ಎಲ್ಲ ಅಭ್ಯಾಸ ಮಾಡಬೇಕು, ಎಲ್ಲ ಮತಗಳಲ್ಲಿಯೂ ಉದಾತ್ತ ತತ್ವಗಳಿವೆ ಎಂದು ಹೇಳುತ್ತಾರೆ. ಮತ್ತು ಲೇಖಕರು, ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರಾ ಎಂದು ಕೇಳಿದಾಗ ಆಗ ಸಾಹೇಬರು, ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲ, ಹಾಗೆಯೇ ಎಲ್ಲಿ ಬೇಕಾದರೂ ಭಾಷಣ ಮಾಡಲು ಹೆದರುವುದಿಲ್ಲ ಎಂದು ಹೇಳುತ್ತಾರೆ. ಮತ್ತು ಲೇಖಕರು, ಕನ್ನಡದಲ್ಲಿ ಹೆಚ್ಚು ಪುಸ್ತಕಗಳನ್ನು ಓದುತ್ತೀರಾ ಎಂದಾಗ ಸಾಹೇಬರು, ಹೌದು, ಉಮರನ ಬಸಗೆ ಪೂರ್ತಿ ಬಾಯಿಗೆ ಬರುತ್ತದೆ ಎಂದು ಹೇಳುತ್ತಾರೆ. ನಂತರ ಸಾಹೇಬರು ಲೇಖಕರಿಗೆ, ನಿಮ್ಮ ಊರು ಯಾವುದು ಎಂದು ಕೇಳುತ್ತಾರೆ. ಹಾಗೆ ಲೇಖಕರು, ನನ್ನದು ಗುರೂರು ಎಂದು ಹೇಳುತ್ತಾರೆ. ಆಗ ಸಾಹೇಬರು, ನೀವು ಗುರೂರು ಅವರನ್ನು ನೋಡಿದ್ದೀರಾ? ಅವರು ತುಂಬ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ, ಆದರೆ ನಾನು ಇದುವರೆಗೂ ಅವರನ್ನು ಭೇಟಿ ಮಾಡಲು ಎಂದಾಗ ಗುರೂರು ಅವರು, ನಾನೇ ಆ ಪ್ರಾಣಿ ಎಂದು ಹೇಳುತ್ತಾರೆ. ಹಾಗೆ ಸಾಹೇಬರು ಅವರನ್ನು ಆಲಿಂಗಿಸಿಕೊಂಡು, ಇವತ್ತೇ ಸುದೀನ ನಾವಿಬ್ಬರು ಭೇಟಿಯಾದವು ಎಂದು ಹೇಳುತ್ತಾ ಗುರೂರು ಅವರಿಗೆ ನಮಸ್ಕರಿಸಿ ಮುಂದಿನ ಬಸ್ ನಿಲ್ದಾಣದಲ್ಲಿ ಇಳಿದರು. ಈ ರೀತಿ ಗುರೂರು ಹಾಗೂ ಮೌಲ್ವಿ ಅವರ ನಡುವೆ ಸಂಭಾಷಣೆ ನಡೆಯಿತು. ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಪಾತ್ರವನ್ನು ಪಾತ್ರ ಪ್ಲಸ್ ಅನ್ನು ವಕಾರಗಮ ಸಂಧಿ, ಶುದ್ಧಿಯನ್ನು ಶುದ್ಧಿ ಪ್ಲಸ್ ಅನ್ನು ಯಕಾರಗಮ ಸಂಧಿ, ಚಳಿಗಾಲ ಚಳಿ ಪ್ಲಸ್ ಕಾಲ ಆದೇಶ ಸಂಧಿ, ಪಡೆದಿದ್ದೇನೆ ಪಡೆದು ಪ್ಲಸ್ ಇದ್ದೇನೆ ಲೋಪ ಸಂಧಿ, ಬೆಮರ್ವಜ್ನಿ ಬೆವರ್ ಪ್ಲಸ್ ಪನಿ ಆದೇಶ ಸಂಧಿ. ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಅಂಧಕಾರ, ಸಾಕ್ಷಾತ್ತರೆಯನ್ನು ಬಳಸಿ ಅನಕ್ಷರತೆ ಎಂಬ ಅಂಧಕಾರವನ್ನು ಹೋಗಲಾಡಿಸಬೇಕು. ನಿಭಾಯಿಸು, ಮನೆಯ ಯಜಮಾನ ಮನೆಯನ್ನು ನಿಭಾಯಿಸುತ್ತಾನೆ. ಮುಸುಕಿರುವ ಜಾತಿ ಮತ್ತು ಧರ್ಮ ಎಂಬ ಅಂಧಕಾರದಿಂದ ಮಾನವನ ಮನ ಮುಸುಕಿಕೊಂಡಿದೆ. ಕೊಟ್ಟಿರುವ ಪದಗಳನ್ನು ವಿಂಗ್ರಹಿಸಿ ಸಮಾಸ ಹೆಸರಿಸಿ ಅಂತ ಇದೆ. ಮೊದಲನೇದಾಗಿ ಮರಗಾಲು, ಮರದ ಪ್ಲಸ್ ಕಾಲು ತತ್ಪುರುಷ ಸಮಾಸ. ಹೆಮ್ಮರ, ಹಿರಿದಾದ ಪ್ಲಸ್ ಮರ ಕರ್ಮಧಾರಯ ಸಮಾಸ. ಬೇಳ್ಗೊಡೆ, ಬೆಳೆದು ಪ್ಲಸ್ ಕೊಡೆ ಕರ್ಮಧಾರಯ ಸಮಾಸ. ಒಗ್ಗಟ್ಟು, ಒಂದು ಪ್ಲಸ್ ಕಟ್ಟು ದ್ವಿಗು ಸಮಾಸ. ಹಾಗೆ ಸಪ್ತಸ್ವರಗಳು, ಸಪ್ತಗಳಾದ ಪ್ಲಸ್ ಸ್ವರಗಳು ದ್ವಿಗು ಸಮಾಸ. ಹಾಗೆ ಕೊಟ್ಟಿರುವ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ. ತುಂಬಿದ ಕೊಡ ತುಳುಕುವುದಿಲ್ಲ. ಗಾದೆಗಳು ನಾನ್ನುಡಿ ಲೋಕೋಕ್ತಿಗಳಿಗಿಂತಲೂ ಪ್ರಸಿದ್ಧವಾಗಿವೆ. ಜನಸಾಮಾನ್ಯರ ಅನುಭವದ ಸಾರವೇ ರೂಪ ತಾಳಿವೆ. ಸರಳವಾಗಿ ಸಂಕ್ಷಿಪ್ತವಾಗಿ ಪ್ರಾಸಬದ್ಧವಾಗಿರುವ ಗಾದೆಗಳು ಜನರ ಮನದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಗಾದೆಗಳು ಮೇಲ್ನೋಟಕ್ಕೆ ಒಂದು ಅರ್ಥ ತೋರಿದರೆ ಅದರ ಅಂತರರ್ಥ ಬೇರೊಂದು ಆಗಿರುತ್ತದೆ. ಕೊಡದಲ್ಲಿ ನೀರನ್ನು ತುಂಬಿ ಸೊಂಟದಲ್ಲಿಟ್ಟುಕೊಂಡು ತಲೆಯ ಮೇಲೆ ಹೊತ್ತು ತರುವವರಿಗೆ ಈ ಹೇಳಿಕೆಯು ಅನುಭವವಾಗಿರುತ್ತದೆ. ಕೊಡದಲ್ಲಿ ತುಂಬ ನೀರಿದ್ದಾಗ ಅದು ತುಳುಕು ಹೊರಡುವುದಿಲ್ಲ.
ಸದ್ದು ಮಾಡುವುದಿಲ್ಲ. ಅದೇ ಅರ್ಧ ತುಂಬಿದ ಕೊಡದಲ್ಲಿ ನೀರು ತುಳುಕುತ್ತದೆ, ಶಬ್ದ ಮಾಡುತ್ತದೆ. ಇದು ಸಹಜವಾದದ್ದು. ಇದು ಈ ಗಾದೆಯ ಮೇಲ್ನೋಟದ ಅರ್ಥವಾಗಿದೆ. ಪೂರ್ಣ ವಿಚಾರವನ್ನು ಅರಿತವರು ಪಂಡಿತರು ಅನಗತ್ಯವಾದ ಮಾತನಾಡುವುದಿಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ತಾವು ತಿಳಿದಿರುವುದನ್ನು ತಿಳಿಸಿ ಹೇಳಲು ಬಯಸುತ್ತಾರೆ. ಆದರೆ ಅದೇ ಬೇರೆ ತಿಳಿದವರು ತಾವು ತಿಳಿಯದ ವಿಚಾರಗಳನ್ನು ಕುರಿತು ತಿಳಿದವರಂತೆ ಹೇಳುತ್ತಾರೆ, ಅಲ್ಲದೆ ತಾವು ಸರ್ವಜ್ಞರಂತೆ ಪ್ರದರ್ಶಿಸಿಕೊಳ್ಳುತ್ತಾರೆ. ಅಲ್ಪವಿದ್ಯೆ ಮಹಾಗರ್ವಿ ಎನ್ನುವ ಮಾತು ಅಂತಹವರಿಗೆ ಅನ್ವಯಿಸುತ್ತದೆ. ಹೀಗೆ ಈ ಗಾದೆಯ ಪೂರ್ಣ ಪಾಂಡಿತ್ಯ ಉಳ್ಳವರನ್ನು ತುಂಬಿದ ಕೊಡಕ್ಕೂ ಅಲ್ಪ ಪಾಂಡಿತ್ಯ ಉಳ್ಳವರನ್ನು ಅರ್ಧ ತುಂಬಿದ ಕೊಡಕ್ಕೂ ಹೋಲಿಸಲಾಗಿದೆ. ಸೊ ಇದಾದಮೇಲೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೊನೆಯ ಗಾದೆ. ಮೇಲ್ನೋಟಕ್ಕೆ ತೋರುವುದನ್ನು ನಿಜವೆಂದು ತಿಳಿಯಬಾರದೆಂದು ಈ ಗಾದೆಯು ಎಚ್ಚರಿಸುತ್ತದೆ. ಹಾಲಿನ ಬಣ್ಣ ಬಿಳಿ, ಸುಣ್ಣದ ನೀರು ಸಹ ಹಾಲಿನಂತೆ ಬೆಳ್ಳಗೆ ತೋರುತ್ತದೆ. ಆದರೆ ಹಾಲಿನ ಗುಣಗಳು ಸುಣ್ಣದ ನೀರಿನಲ್ಲಿ ಬರಲು ಸಾಧ್ಯವೇ? ಇದರಂತೆಯೇ ಮನುಷ್ಯರಲ್ಲಿ ವಿಮುಖ ವ್ಯಕ್ತಿತ್ವದವರು ಸಾಕಷ್ಟು ಜನರಿದ್ದಾರೆ. ಕೃತಕ ಆಡಂಬರ ವೇಷಭೂಷಣಗಳನ್ನು ತೊಟ್ಟು ಶ್ರೀಮಂತರಂತೆ ಅಥವಾ ದೊಡ್ಡ ಅಧಿಕಾರಿಗಳಂತೆ ತೋರಿಸಿಕೊಳ್ಳುವವರು, ಶ್ರೀಮಂತರಾಗಿದ್ದರೂ ಕಡು ಬಡವರಂತೆ ನಟಿಸುವವರು, ಅತಿ ದೀನರಂತೆ ನಟಿಸುವ ಧೂರ್ತರನ್ನು ಸಮಾಜದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾಣಬಹುದು. ಅಂಥವರ ಹೊರ ನೋಟವನ್ನೇ ನಂಬಿ ಬಲಿಪಶುಗಳಾಗಬಾರದು. ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಪರೀಕ್ಷಿಸಿ ಅವರ ಬಣ್ಣವನ್ನು ಬಯಲು ಮಾಡಬೇಕು ಎಂದು ಈ ಗಾದೆ ತಿಳಿಸಿ ಹೇಳುತ್ತದೆ. ಸೊ ಈಗ ಕನ್ನಡದ ಮೌಲ್ವಿ ಎಂಬ ಗದ್ಯ ಭಾಗದ ಪ್ರಶ್ನೋತ್ತರಗಳು, ಭಾಷಾ ಚಟುವಟಿಕೆ, ಅಭ್ಯಾಸ ಪೂರ್ತಿ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.